ಗೊಂಡ ಅಂಗನವಾಡಿ ಕಾರ್ಯಕರ್ತೆಯರ ಧರಣಿ ನಡು ರಸ್ತೆಯಲ್ಲಿ ಮಲಗುವ ಮೂಲಕ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕನಿಷ್ಠ ವೇತನವನ್ನ ನಿಗದಿಗೊಳಿಸಬೇಕು ಅಂತ ಸರ್ಕಾರದ ಮೇಲೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಫ್ರೀಡಂ ಪಾರ್ಕ್ನಿಂದ ಆನಂದರಾವ್ ಸರ್ಕಲ್ನ ಬ್ರಿಡ್ಜ್ವರೆಗೆ ರಸ್ತೆಯಲ್ಲೇ ಮಲಗಿ ಪ್ರತಿಭಟನಾಕಾರರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರತಕ್ಕಂಥದ್ದು. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ 10,000ಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ. ಇಂದು ನಡೆಯುವ ಅಧಿವೇಶನದ ಗಮನ ಸೆಳೆಯುವ ಪ್ರಯತ್ನ ಕೂಡ ಮಾಡಲಾಗ್ತಾ ಇದೆ. ಅಂಗನವಾಡಿ ಕಾರ್ಯಕರ್ತರ ಕೂಗಿಗೆ ನೋವಿಗೆ ಸ್ಪಂದಿಸಬೇಕು ಸರ್ಕಾರ ಅನ್ನುವಂಥ ಒತ್ತಾಯವೂ ಕೂಡ ಕೇಳಿ ಬಂದಿದೆ. ಉಗ್ರಪ್ಪ ಇರ್ಬೋದು, ರೇವಣ್ಣ ಇರ್ಬೋದು, ನಮ್ಮ ಮನೇಲೂ ಅಕ್ಕ ತಂಗಿಯರು ಇದ್ದಾರೆ. ನೀವು ಕೂಡ ನಮ್ಮ ಅಕ್ಕ ತಂಗಿಯರು ಅಂತ ಅಂದ್ಕೊಂಡು ಈ ಮಾತನ್ನ ನಾನು ಮುಗಿಸ್ತೇನೆ. ದಯಮಾಡಿ ಇವತ್ತು ನೀವು ನಿಮ್ಮ ಈ ಒಂದು ಧರಣಿಯನ್ನ, ಉಗ್ರಪ್ಪ ಇರ್ಬೋದು, ರೇವಣ್ಣ ಇರ್ಬೋದು, ನಮ್ಮ ಮನೇಲೂ ಅಕ್ಕ ತಂಗಿಯರು ಇದ್ದಾರೆ. ನೀವು ಕೂಡ ನಮ್ಮ ಅಕ್ಕ ತಂಗಿಯರು ಅಂತ ಅಂದ್ಕೊಂಡು ಈ ಮಾತನ್ನ ನಾನು ಮುಗಿಸ್ತೇನೆ. ದಯಮಾಡಿ ಇವತ್ತು ನೀವು ನಿಮ್ಮ ಈ ಒಂದು ಧರಣಿಯನ್ನ, ಉಗ್ರಪ್ಪ ಇರ್ಬೋದು, ರೇವಣ್ಣ ಇರ್ಬೋದು, ನಮ್ಮ ಮನೇಲೂ ಅಕ್ಕ ತಂಗಿಯರು ಇದ್ದಾರೆ. ನೀವು ಕೂಡ ನಮ್ಮ ಅಕ್ಕ ತಂಗಿಯರು ಅಂತ ಅಂದ್ಕೊಂಡು ಆನಂದರಾವ್ ಸರ್ಕಲ್ ಬ್ರಿಡ್ಜ್ನಿಂದ ಕೆಆರ್ ಸರ್ಕಲ್ ವರೆಗೂ ಕೂಡ ರೋಡ್ ಬಂದ್ ಆಗಿದೆ. ಮೌರ್ಯ ಸರ್ಕಲ್ ಬಳಿ ಬೆಳ್ಳಂಬೆಳಗ್ಗೆ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ನಿಂತಲ್ಲೇ ನಿಂತಿವೆ ವಾಹನಗಳು. ವಾಹನ ಸವಾರರ ಪರದಾಟ ಹೇಳತೀರದಾಗಿದೆ. ಟ್ರಾಫಿಕ್ನಲ್ಲಿ ಸಿಲುಕಿದ್ದಾರೆ ಕಚೇರಿಗೆ ತೆರಳುವಂತವರು. ನಿಗದಿತ ಸಮಯಕ್ಕೆ ಕೆಲಸಕ್ಕೆ ತಲುಪಲಾಗದೆ ಪರದಾಟ ಪಡ್ತಾ ಇರತಕ್ಕಂಥದ್ದು. ವಾಹನ ಸಂಚಾರ ವ್ಯವಸ್ಥೆಯಲ್ಲಿ ಭಾರಿ ಏರುಪೇರಾಗುವ ಸಾಧ್ಯತೆ ಕೂಡ ಇದೆ. ಭದ್ರತೆಗಾಗಿ 1,000ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ಅದರಲ್ಲೂ ಪ್ರಮುಖವಾಗಿ ಎಂಎಸ್ ಬಿಲ್ಡಿಂಗ್, ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಮತ್ತು ವಿಧಾನಸೌಧ, ವಿಕಾಸಸೌಧ ಈ ರೀತಿಯ ಅನೇಕ ಕಚೇರಿಗಳಲ್ಲಿರ್ತಕ್ಕಂಥದ್ದು. ಈ ಒಂದು ಫ್ರೀಡಂ ಪಾರ್ಕ್ನ ಆಸ್ಪಾಸಿನಲ್ಲಿ ಅಲ್ಲಿ ರೋಡ್ ಜಾಮ್ ಆಗಿರೋದ್ರಿಂದ ಸಾಕಷ್ಟು ಸರ್ಕಾರಿ ನೌಕರರಿಗೆ ತೊಂದರೆ ಆಗಿರತಕ್ಕಂಥದ್ದು. ಟೆಕ್ನಿಕಲ್ ಬೋರ್ಡ್ ಇದೆ, ಮಹಾರಾಣಿ ಕಾಲೇಜ್ ಇದೆ, ಸಾಕಷ್ಟು ಎಸ್ಜೆಪಿ ಕಾಲೇಜ್ ಇರತಕ್ಕಂಥದ್ದು. ಕಬ್ಬನ್ ಪಾರ್ಕ್ ಉದ್ಯಾನದ ಒಳಗಡೆ ಹೋಗುವಂತವ್ರು ಇದ್ದಾರೆ. ಹೈಕೋರ್ಟ್ಗೆ ಕೆಲಸಕ್ಕೆ ತೆರಳುವಂತವರು, ವಿಧಾನಸೌಧಕ್ಕೆ ತೆರಳುವಂತವರು, ವಿಕಾಸಸೌಧಕ್ಕೆ ತೆರಳುವಂತವರು, ಅಲ್ಲಿ ಜಿಪಿಎ ಇರತಕ್ಕಂಥದ್ದು. ಇದ್ರ ಜೊತೆಗೆ ವಿಶ್ವೇಶ್ವರಯ್ಯ ಟವರ್ಗೆ ಹೋಗುವಂತವರು, ಈ ರೀತಿಯ ಸಾಕಷ್ಟು ಸಮೂಹಗಳ ಕೆಲಸಗಳ ಸಮೂಹ ಸಂಸ್ಥೆಗಳಲ್ಲಿರ್ತಕ್ಕಂಥದ್ದು. ಈ ಹಂತದಲ್ಲಿ ಕೆಲಸಕ್ಕೆ ಹೋಗುವಂತಹ ಕೆಲಸಗಾರರು, ವರ್ಕರ್ಸ್ ಮತ್ತು ಅಲ್ಲಿಗೆ ತೆರಳುವಂತಹ ಸಾರ್ವಜನಿಕರಿಗೂ ಕೂಡ ತೀವ್ರ ಅನಾನುಕೂಲವಾಗಿದೆ. ಈಗ ಆನಂದರಾವ್ ಸರ್ಕಲ್ ಮತ್ತು ಕೆಆರ್ ರಸ್ತೆವರೆಗೂ ಕೂಡ ರಸ್ತೆ ಸಂಪೂರ್ಣ ಬಂದ್ ಮಾಡಲಾಗಿದೆ. ದಯಮಾಡಿ ಇವತ್ತು ನೀವು ನಿಮ್ಮ ಈ ಒಂದು ಧರಣಿಯನ್ನ, ಉಗ್ರಪ್ಪ ಇರ್ಬೋದು, ರೇವಣ್ಣ ಇರ್ಬೋದು, ಅಂದ್ಕೊಂಡು ಈ ಮಾತನ್ನ ಬನ್ನಿ ಈ ಒಂದು ವಿಚಾರದ ಕುರಿತಂತೆ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಇವತ್ತು ವಿಧಾನಸಭಾ ಕಲಾಪದಲ್ಲೂ ಕೂಡ ಧ್ವನಿಯನ್ನ ಎತ್ತಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಕೇಳೋಣ. ಯಾವುದೇ ರೀತಿಯ ಅವರ ಮನವೊಲಿಕೆಯನ್ನು ಮಾಡತಕ್ಕಂಥಲ್ಲಿ ಯಶಸ್ಸು ಕಾಣದೆ ವಾಪಸ್ ಬಂದಿದ್ದಾರೆ. ಮುಖ್ಯಮಂತ್ರಿಗಳು ಅವರ ಪದಾಧಿಕಾರಿಗಳನ್ನು ಕರೆದು ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥ ವಿಷಯ ನಮ್ಮ ಗಮನಕ್ಕೆ ಬಂದಿದೆ. ರಾತ್ರಿ ಎಲ್ಲ ರಸ್ತೆನಲ್ಲಿ ಮಲಗತಕ್ಕಂಥ ಒಂದು ದುರಂತ ಈ ನಾಡಿನಲ್ಲಿ ಆಗಬಾರ್ದಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿ ಸರ್ಕಾರ ಅಧ್ಯಕ್ಷರೇ ಬಜೆಟ್ ಅನ್ನು ಮಂಡನೆ ಮಾಡಬೇಕಾದ್ರೆ ನಮ್ಮ ಮುಖ್ಯಮಂತ್ರಿಗಳು ಒಂದು ಪದ ಹೇಳಿದ್ದಾರೆ ಒಂದು ಪ್ಯಾರಾದಲ್ಲಿ. ಯಾವ ನಾಡಿನಲ್ಲಿ ಮಹಿಳೆಯರು ಮತ್ತು ಮಕ್ಕಳನ್ನು ಅಭಿವೃದ್ಧಿಯ ಕೇಂದ್ರಕ್ಕೆ ಬರಮಾಡಿಕೊಳ್ಳಲಾಗುತ್ತದೋ ಆ ನಾಡಿನ ಭವಿಷ್ಯಕ್ಕೆ ಅಂಧಕಾರವೆನ್ನುವುದು ಸುಳಿಯುವುದಿಲ್ಲ ಅಂತ ಹೇಳಿ ತಾವೇ ಹೇಳಿದ್ದೀರಿ. ಇವತ್ತು ವೋಟರ್ ಲಿಸ್ಟ್ ತಯಾರು ಮಾಡಬೇಕಾದ್ರೂ ಅವ್ರನ್ನೇ ಕರೀತೀರಿ. ಮತ್ತು ಇವತ್ತು ಆ ಪೌಷ್ಟಿಕ ಆಹಾರವನ್ನು ಕೊಡ್ತಕ್ಕಂಥದ್ದಕ್ಕೆ ಆ ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಇವತ್ತು ಅವ್ರೇನು ಕೆಲಸವನ್ನು ಮಾಡ್ತಾರೆ ಮತ್ತು ಭಾಗ್ಯಲಕ್ಷ್ಮಿ ಯೋಜನೆಯ ಫಲಾನುಭವಿಗಳನ್ನ ಗುರುತಿಸ್ತಕ್ಕಂಥದ್ದಿರ್ಬೋದು. ಹೀಗೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು, ಕೆಲಸಗಳನ್ನು ಈ ಒಂದು ಕಾರ್ಯಕರ್ತರಿಂದ ನಾವೇನು ಮಾಡಿಸ್ತಾ ಇದ್ದೇವೆ ಅವರಲ್ಲಿ ಒಂದು ನೋವಿರ್ತಕ್ಕಂಥ ನಾವು ಗಮನಿಸಬಹುದು. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಹೇಗೆ ನಡೀತಾ ಇದೆ ಅಂಗನವಾಡಿ ಕಾರ್ಯಕರ್ತೆಯ ಹೋರಾಟ, ಪ್ರತಿಭಟನೆ ಯಾವ ಹಂತಕ್ಕೆ ತಲುಪಿದೆ, ಏನು ಹೇಳ್ತಾ ಇದ್ದಾರೆ? ಓಕೆ, ಕರೆ ಕಡಿತಗೊಂಡಿದೆ.
ಈಗಾಗಲೇ ಅಂಗನವಾಡಿ ಕಾರ್ಯಕರ್ತೆಯರು ಫ್ರೀಡಂ ಪಾರ್ಕ್ ಬಳಿ ಸ್ವಾತಂತ್ರ್ಯ ಉದ್ಯಾನದ ವನದ ಬಳಿ ತಮ್ಮ ಪ್ರತಿಭಟನೆಯನ್ನು ನಡೆಸ್ತಾ ಇರತಕ್ಕಂಥದ್ದು. ನಿನ್ನೆಯಿಂದಲೂ ಕೂಡ ಪ್ರತಿಭಟನೆ ಮುಂದುವರೆದಿದೆ. ಸುಮಾರು 10,000 ಕಾರ್ಯಕರ್ತರು, ರಾಜ್ಯದ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ 10,000 ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ನಮಗೆ ಮುಂದೆ ಕನಿಷ್ಠ ವೇತನವನ್ನಾದರೂ ನಿಗದಿಗೊಳಿಸಿ ಅನ್ನುವಂಥ ಒಂದು ಒತ್ತಾಯವನ್ನ ಮಾಡ್ತಿದ್ದಾರೆ. ಪ್ರತಿ ವರ್ಷ ಅಂಗನವಾಡಿ ಕಾರ್ಯಕರ್ತೆಯರು ಈ ರೀತಿಯ ಪ್ರತಿಭಟನೆಯನ್ನ ಮಾಡ್ತಾನೆ ಇರ್ತಾರೆ. ಅದರಲ್ಲೂ ಮಹಿಳೆಯರ ಕೂಗು, ಮಹಿಳೆಯರ ನೋವು ಸರ್ಕಾರಕ್ಕೆ ಯಾಕೋ ಕೇಳಿಸ್ತಾ ಇಲ್ಲ. ಹಾಗಾಗಿ ಮತ್ತೆ ಪ್ರತಿಭಟನೆ ಮುಂದುವರೆದಿದೆ. ಬನ್ನಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಧರ್. ಯಾವ ಹಂತ ತಲುಪಿದೆ ಪ್ರತಿಭಟನೆ? ಏನ್ ಹೇಳ್ತಾರೆ ಪ್ರತಿಭಟನಾಕಾರರು? ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ನಿನ್ನೆಯಿಂದ ಕೂಡ ಒಂದು ರಸ್ತೆ ಮಲಗುವ ಮುಖಾಂತರ ಒಂದು ಸಾಕಷ್ಟು ರೀತಿಯಾಗಿ ಪ್ರಮಾಣದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತರು ಸೇರಿ ಒಂದು ಪ್ರತಿಭಟನೆಯನ್ನ ಮಾಡ್ತಿದ್ರು. ಆ ಪ್ರತಿಭಟನೆ ಮಾಡುವುದು ಕೂಡ ಯಾರು ಕೂಡ ಇದುವರೆಗೂ ನಿನ್ನೆಯಿಂದ ಕೂಡ ರಾತ್ರಿ ಇಡೀ ರಾತ್ರಿ ಒಂದು ರಸ್ತೆಯಲ್ಲಿ ಮಲಗಿ ಪ್ರತಿಭಟನೆ ಮಾಡುವಾಗ ಯಾರು ಕೂಡ ಸರ್ಕಾರ ಆಗಿರ್ಬೋದು, ಅಧಿಕಾರಿಗಳು ಕೂಡ ಯಾರು ಬಂದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಬೆಳಿಗ್ಗೆ ಕೂಡ ರಸ್ತೆಯನ್ನ ತಡೆದು ಒಂದು ರಸ್ತೆಯಲ್ಲಿ ಮಲಗುವ ಮುಖಾಂತರ ಪ್ರತಿಭಟನೆಯನ್ನ ಮಾಡ್ತಿದ್ರು. ಆ ನಂತರ ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಏನು ಬಜೆಟ್ ಬಗ್ಗೆ ಏನು ಚರ್ಚೆ ನಡೆಸಿದೆ, ಆ ಚರ್ಚೆಯಲ್ಲೂ ಕೂಡ ಸಾಕಷ್ಟು ಗ್ರಾಸವಾಯಿತು. ಆ ಗ್ರಾಸವಾದ ನಂತರ ಈಗ ಒಂದು ಏನು ವಿರೋಧ ಪಕ್ಷದ ನಾಯಕರು ಮೋಟಮ್ಮನವರು ಒಂದು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರನ್ನ ಮನವೊಲಿಸುವಂತೆ ಪ್ರಯತ್ನ ಮಾಡಿದ್ರು. ಆ ಪ್ರಯತ್ನ ಮಾಡಿದ್ರು ಕೂಡ ಸರ್ಕಾರದ ಸಿಎಂ ಸಿದ್ದರಾಮಯ್ಯನ ಜೊತೆಗೆ ಮಾತನಾಡಿ ತಮ್ಮ ಬೇಡಿಕೆಗಳನ್ನ ಈಡೇರಿಸ್ತಿರಂತೆ ಹೊತ್ತು ಒಂದು ಭರವಸೆ ನೀಡಿದ್ರು. ಆದ್ರೂ ಕೂಡ ಒಂದು ಹೋರಾಟಗಾರರು ಯಾವುದೇ ಒಂದು ಭರವಸೆಗೆ ನಾವು ಮಣಿಯೋದಿಲ್ಲ, ನಮ್ಮ ಖಂಡಿತವಾಗಿಯೂ ನಮಗೆ ಏನು ಬೇಡಿಕೆಗಳಿದಾವೋ ಅವು ಲಿಖಿತ ಸಮೇತ ಆಧಾರ ರೂಪದಲ್ಲಿ ನೀಡಿದ್ರೆ ಮಾತ್ರ ನಾವು ಪ್ರತಿಭಟನೆಯನ್ನ ಕೈ ಬಿಡ್ತೀರಿ ಅಂತ ಹೇಳ್ಬಿಟ್ಟು ಇನ್ನೂ ಕೂಡ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ. ಇವರು ಪ್ರಮುಖವಾಗಿ ಸರ್ಕಾರಕ್ಕೆ ಇಟ್ಟಿರುವಂತ ಬೇಡಿಕೆಗಳೇನಂತಂದ್ರೆ ತಮಗೆ ನೀಡುತ್ತಿರುವಂತಹ ಮಾಸಿಕ ವೇತನ ಈಗಾಗಲೇ ಒಂದು 6,000 ಮಾಸಿಕ ವೇತನವನ್ನು ನೀಡ್ತಿದ್ರೆ ಆ ಮಾಸಿಕ ವೇತನವನ್ನ ಕನಿಷ್ಠ 10,000ಕ್ಕೆ ಏರಿಸಬೇಕು. ಮತ್ತೆ ಏನು ಕನಿಷ್ಠ ತಮಗೆ ಸಾಕಷ್ಟು ದಿನಕ್ಕೆ 4 ಗಂಟೆ ಕಾಲ ಒಂದು ಕಾರ್ಯಾವಧಿ ಇತ್ತು, ಅದನ್ನ 6 ಗಂಟೆಗಳ ಕಾಲ ಹೆಚ್ಚಿಸಿದ್ದಾರೆ. ಆದ್ರೂ ಕೂಡ ವೇತನವನ್ನ ಹೆಚ್ಚಳ ಮಾಡಿಲ್ಲ. ಮತ್ತೆ ಕೆಲಸದ ಒತ್ತಡ ಹೆಚ್ಚಾಗಿದೆ, ಆ ಕೆಲಸದ ಒತ್ತಡವನ್ನ ಕಡಿಮೆಗೊಳಿಸಬೇಕು. ಮತ್ತೆ ಎಲ್ಲಾ ಮಕ್ಕಳಿಗೂ ಕೂಡ ನೀಡುತ್ತಿರುವಂತ ಅನುದಾನವನ್ನ ಇನ್ನೂ ಕೂಡ ಹೆಚ್ಚಿಸಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಪ್ರತಿಭಟನೆ ಒಂದು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಆ ಬೇಡಿಕೆಗಳನ್ನ ಈಗಾಗಲೇ ಒಂದು ಸಾಕಷ್ಟು ಸರ್ಕಾರ ಹಾಗಾಗಿ ಇದ್ರ ಜೊತೆಗೆ ರಾಜಕಾರಣಿ ಕೂಡ ಬಂದು ಸಾಕಷ್ಟು ಮನವೊಲಿಸಿ ಒಂದು ಭರವಸೆಗಳನ್ನ ಕೊಟ್ಟು ಸ್ಥಳದಿಂದ ಈಗಾಗಲೇ ಒಂದು ಬೇರೆ ಕಡೆ ಹೊರಟಿದ್ದಾರೆ. ಆದ್ರೆ ಈಗೇನು ವಿಧಾನಸೌಧದಲ್ಲಿ ನಡೀತಿರುವಂತ ಚರ್ಚೆಯಲ್ಲಿ ಅವರು ಈ ಚರ್ಚೆಯನ್ನ ತಂದು ಏನು ನಿಜವಾಗಿ ಇವರು ಪ್ರತಿಭಟನೆ ಮಾಡಿ ತಮ್ಮ ಬೇಡಿಕೆಗಳನ್ನ ಇಟ್ಟಿದ್ದಾರೋ ಆ ಬೇಡಿಕೆಗಳನ್ನ ಯಾವ ರೀತಿ ಈಡೇರಿಸುತ್ತಾರೆ ಕಾದು ನೋಡ್ಬೇಕಿದೆ. ಶಶಿ, ಈಗ ಈ ಒಂದು ಪ್ರತಿಭಟನೆ ನಿನ್ನೆಯಿಂದ ನಡೀತಾ ಇರತಕ್ಕಂಥದ್ದು. ನಿನ್ನೆಯಿಂದಲೂ ಕೂಡ ನಿನ್ನೆ ಮಧ್ಯಾಹ್ನ ಸಂಜೆಯಿಂದಲೂ ಕೂಡ ಆ ಒಂದು ಭಾಗದಲ್ಲಿ ಆನಂದರಾವ್ ಸರ್ಕಲ್ ಮತ್ತು KR ಸರ್ಕಲ್ ಮತ್ತು ಫ್ರೀಡಂ ಪಾರ್ಕ್ನ ಆ ಒಂದು ರಸ್ತೆಯಲ್ಲಿ, ಶೇಷಾದ್ರಿ ರಸ್ತೆ ಆಗಿರ್ಲಿ, ಅಲ್ಲೆಲ್ಲ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗ್ತಾ ಇರತಕ್ಕಂಥದ್ದು. ಸಾರ್ವಜನಿಕರಿಗೆ, ಅಲ್ಲಿನ ಕೆಲಸ ತೆರಳೋರಿಗೆ ಎಲ್ರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಈಗಲೂ ಅದೇ ಪರಿಸ್ಥಿತಿ ಇದೆಯಾ? ಏನ್ ಕತೆ? ಏನಾದ್ರೂ ಒಂದು ಬೇರೆ ವ್ಯವಸ್ಥೆ ಮಾಡ್ಲಾಗ್ತಿದ್ಯಾ? ಹೌದು, ಖಂಡಿತವಾಗ್ಲೂ ಏನ್ ಫ್ರೀಡಂ ಮಾರ್ಕ್ ಮಾಡಿರುವಂತಹ RC ರಸ್ತೆಯನ್ನು ಈಗಾಗಲೇ ಕೂಡ ಒಂದು ಬಂದ್ ಮಾಡಿದೆ. ಆ ಬಂದ್ ಮಾಡಿದ್ದೇನಂದ್ರೆ ಸುಮಾರು 10,000ಕ್ಕೂ ಹೆಚ್ಚು ಮಹಿಳೆಯರು ಏಕಕಾಲದಲ್ಲಿ ಒಂದೇ ರಸ್ತೆಯಲ್ಲಿ ಕೂತಿರೋದ್ರಿಂದ ಅಲ್ಲಿ ಅವರು ಕೂರೋದು ಕೂಡ ಸ್ಥಳಾವಕಾಶ ಇಲ್ಲ. ಅದು ಸುಡು ಬಿಸಿಲಿನಲ್ಲೇ ಕೂಡ ರಸ್ತೆಯಲ್ಲೇ ಕೂತಿರೋದ್ರಿಂದ ಯಾರು ಕೂಡ ಏನು ಕೂಡ ಮಾಡಲು ಸಾಧ್ಯವಾಗ್ತಿಲ್ಲ. ಹಾಗಾಗಿ ಪ್ರತಿಭಟನೆ ಮಾಡೋರು ಎಲ್ಲ ಸಂಪೂರ್ಣವಾಗಿ ರಸ್ತೆಗಿರೋದ್ರಿಂದ ಎಲ್ಲ ಕೂಡ ಏನು ಆನಂದರಾವ್ ಸರ್ಕಲ್, ಏನು ಸಂಜಯರಾವ್ ಸರ್ಕಲ್, ಅದೇ ರೀತಿ ರೇಸ್ ಕೋರ್ಸ್ ರಸ್ತೆ ಮತ್ತು MG ರಸ್ತೆವರೆಗೂ ಕೂಡ ಇದೇ ರೀತಿ ಒಂದು ಹೆಬ್ಬಾಳದ ರಸ್ತೆವರೆಗೂ ಕೂಡ ಈಗಾಗಲೇ ಒಂದು ಟ್ರಾಫಿಕ್ ಜಾಮ್ ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗಿದೆ. ಅದು ಕೂಡ ಪೊಲೀಸರು ಸಾಕಷ್ಟು ಪ್ರಮಾಣದಲ್ಲಿ ಬೇರೆ ರಸ್ತೆ ಮುಖಾಂತರ ಒಂದು ವಾಹನಗಳನ್ನ ಸಂಚಾರ ಮಾಡೋದಕ್ಕೆ ಸಾಕಷ್ಟು ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ. ಆದ್ರೂ ಕೂಡ ಟ್ರಾಫಿಕ್ ಜಾಮ್ ಯಾವುದೇ ರೀತಿ ಕಡಿಮೆ ಆಗ್ತಿಲ್ಲ. ಒಂದು ವೇಳೆ ಇವರು ಇದೇ ರೀತಿ ಏನಾದ್ರೂ ಪ್ರತಿಭಟನೆಯನ್ನ ಮುಂದುವರಿಸಿದ್ರೆ ಇನ್ನು ಇದು ಇವತ್ತು ಪೂರ್ತಿ ಸಂಜೆ ಆದ್ರೂ ರಾತ್ರಿ ಆದ್ರೂ ಕೂಡ ಒಂದು ಇಲ್ಲೂ ಕೂಡ ನಗರದಲ್ಲಿ ಟ್ರಾಫಿಕ್ ಜಾಮ್ ಕಡಿಮೆ ಆಗೋದಿಲ್ಲ ಅಂತಾನೂ ಹೇಳ್ಬೋದು. ಅದೇ ರೀತಿ ಇವ್ರೇನಾದ್ರೂ ಈಗ ಸದ್ಯಕ್ಕೆ ನಾವೇನು ಪ್ರತಿಭಟನೆ ಕೈ ಬಿಟ್ಟರು ಕೂಡ ಇವರೆಲ್ಲ ತಮ್ಮ ಸ್ಥಳಗಳಿಗೆ ಹೋಗುವವರೆಗೂ, ನಗರವನ್ನು ಬಿಟ್ಟು ಹೊರಗಡೆ ಹೋಗುವವರೆಗೂ ಕೂಡ ಯಾವುದೇ ರೀತಿ ಟ್ರಾಫಿಕ್ ಜಾಮ್ ಕಡಿಮೆ ಆಗಲ್ಲ ಅಂತಾನೂ ಹೇಳ್ಬೋದು. ಅದು ಶಶಿ, ಓಕೆ, ಥ್ಯಾಂಕ್ ಯು ಶಶಿ. ನಿಮ್ಮೆಲ್ಲ ಮಾಹಿತಿಗೆ, ಅಲ್ಲಿನ ಮಾಹಿತಿಯನ್ನು ಮತ್ತೆ ನಮಗೆ ಅಪ್ಡೇಟ್ ಮಾಡ್ತಾರೆ, ಮತ್ತೆ ಸಂಪರ್ಕಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.